ಆಗಿರೋದು ನಮ್ಮ ಇದ್ರ ಪ್ರಕಾರ. ಮೇಡಮ್, ಈಗ 87 ನಂಬರ್ ಅಲ್ಲಿ ಇಲಾಖೆ ವತಿಯಿಂದ ಲೋಕದಿಂದ 5 ಜನಕ್ಕೆ ಮಂಜೂರಾತಿ ಪತ್ರ ಇಶ್ಯೂ ಆಗಿದೆ ಅನ್ನೋದು ಕೇಳ್ಪಟ್ಟಿದ್ದೀನಿ. ಈ ಕುರಿತು ಶಾಸಕರು ಕೂಡ ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಸಲುವಾಗಿ ನೀವು ಇಲಾಖೆಯ ಮುಖ್ಯಸ್ಥರಾಗಿ ಏನು ಆಕ್ಷನ್ ತಗೋತೀರಿ, ಏನೇನು ಕ್ರಮ ಕೈಗೊಂಡಿರಿ? ಇದಾದ್ರೆ ನಮಗೂ ಲಾಸ್ಟ್ ಟೈಮ್ ಇಲ್ಲಿ ಪ್ರೆಸ್ ಮೀಟ್ ಎಲ್ಲ ಆದಾಗ ನಮ್ಮ ಗಮನಕ್ಕೂ ಬಂದು ತಹಸೀಲ್ದಾರ್ ಅವರು ಸಹ ಈಗ ನಮಗೆ ಆಗಲಿ ಮತ್ತೆ DC ಮೇಡಮ್ಗೆ ಒಂದು ಇಂಟ್ರಿಮ್ ರಿಪೋರ್ಟ್ನ ಕಳಿಸಿದ್ದಾರೆ. ಅದರಂತೆ ಮನೆ ಜಿಲ್ಲಾಧಿಕಾರಿಗಳು ಸಹ ಏನು ಅದು ಇಶ್ಯೂ ಆಗಿದೆ, ಯಾರ ನಮ್ಮ ಇಶ್ಯೂ ನಮ್ಮ ಕಡೆಯಿಂದ ಮಿಸ್ಟೇಕ್ ಅಂದ್ರೆ ಇಶ್ಯೂ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗಿದೆ. ಅದ್ರ ಬಿಟ್ರೆ ನಮ್ಮ ಹಿಂದೆ ಮೀಟಿಂಗ್ ನಡೆದಾಗ ಆಗಲಿ MLA ಅಧ್ಯಕ್ಷತೆಯಲ್ಲಿ ನಡೆದಿರುವಂತ ಬದಲ್ಕುಂ ಸಮಿತಿಯಲ್ಲಿ ಪಾಸ್ ಆಗಿರೋದಾಗ್ಲಿ ಯಾವುದೇ ರೀತಿಯ ಪ್ರೂಫ್ ಇಲ್ಲ. ಆಮೇಲೆ ಆಗಿದ್ದಂತ ತಹಸೀಲ್ದಾರು ಸಹ ಯಾರು ಸೈನ್ ಇದೆ ಮೋಹನ್ ಅಂತ, ಅವರು ಸಹ ನಾನು ಅಷ್ಟೊತ್ತಿಗೆ ರಿಲೀವ್ ಆಗಿ ಹೋಗಿದ್ದೆ ಅಂತ ಅವರು ಒಂದು ಕಂಪ್ಲೇಂಟ್ ನ ಪೊಲೀಸ್ ಅವ್ರಿಗೂ ಕೊಟ್ಟಿದ್ದಾರೆ, ನಮಗೂ ಸಹ ಕೊಟ್ಟಿದ್ದಾರೆ. ನಾವು ನಮ್ಮ ಕಡೆಯಿಂದನೂ ಸೈನ್ ಅವ್ರದ್ದೇನಾ ಏನು ಅಂತ ಐಡೆಂಟಿಫೈ ಮಾಡಿಸ್ಬೇಕಾಗಿರೋದ್ರಿಂದ ಮನೆ ಜಿಲ್ಲಾಧಿಕಾರಿಗಳು ಸಹ ಹೇಳಿರೋದ್ರಿಂದ ಫೊರೆನ್ಸಿಕ್ ಲ್ಯಾಬ್ಗೂ ಸಹ ನಾವು ಕಳಿಸ್ಕೊಡ್ತೀವಿ. ಅದಾಗಿರ್ಬೋದು ಮತ್ತೆ ಪ್ಲಸ್ ಇಶ್ಯೂ ರಿಜಿಸ್ಟರ್ ಅಲ್ಲೂ ಯಾರ್ಯಾರು ಎಂಟ್ರಿ ಇದೆ, ಅದು ಹ್ಯಾಂಡ್ ರೈಟಿಂಗು ಯಾರ್ದಾಗಿದೆ ಅಂತ ಅಲ್ಲಿ ತನಕ ನಾವು ನಮ್ಮ ಸ್ಟಾಫ್ ಮೇಲೆ ಆ ಟೈಮಲ್ಲಿ ಯಾರು ಈಗ ನಮ್ಮ ಅದು ಏನ್ ಯಾವಾಗ 23 ಮಾರ್ಚ್ ಅಲ್ಲಿ ಏನ್ ಇಶ್ಯೂ ಆಯ್ತು ಅಲ್ಲಿಂದ ಪ್ರೆಸೆಂಟ್ ವರ್ಗು ಕೇಸ್ ವರ್ಕರ್ಸ್ ಯಾರಿದ್ರು ಅವ್ರ ಮೇಲೇನೂ ಸಹ ನಾವು ಈಗ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಅವರಿಂದ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಅವ್ರದ್ದನ್ನು ವಿಚಾರಣೆ ಮಾಡಿ ಅವ್ರ ಮೇಲೇನು 1 to 4 ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀವಿ. ಅದು ಬಿಟ್ಟು ಇನ್ನು ರೈತರು ಇದನ್ನ ಯಾರು ಪಡೆದಿದ್ರು 5 ಜನ, ಸೊ ಈಗ ಆಲ್ರೆಡಿ ಡೀಮ್ಡ್ ಫಾರೆಸ್ಟ್ ಅಂತ ಫಾರೆಸ್ಟ್ ಅವರು ಸಿವಿಲ್ ಕೋರ್ಟ್ ಅಲ್ಲಿ ಅವರು ಹಾಕಿ ಕೇಸ್ನ ಅವರಿಬ್ರು ಫೈಟ್ ಮಾಡ್ತಾ ಇರೋದ್ರಿಂದ ಅದನ್ನ ಆಸ್ ಪರ್ ರೆಕಾರ್ಡ್ಸ್ ಫಾರೆಸ್ಟ್ ಇರೋದ್ರಿಂದ ಅವ್ರದ್ದು ಸಹ ತಪ್ಪಾಗಿರೋದ್ರಿಂದ ಅವರು ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೂ ಸಹ ತಹಸೀಲ್ದಾರ್ ಹಂತದಲ್ಲಿ ಈಗ ಆಲ್ರೆಡಿ ನೋಟಿಸ್ ಜಾರಿ ಮಾಡಿದ್ದಾರೆ ವಿಚಾರಣೆಗೆ. ಅವ್ರು ನಿನ್ನೆ ವಿಚಾರಣೆಗೆ ಬರ್ದೇ ಇರೋದ್ರಿಂದ ಇನ್ನೊಂದು ರೀ ಇಶ್ಯೂ ನೋಟಿಸ್ ಮಾಡ್ಬಿಟ್ಟು ಅವ್ರ ಮೇಲೇನೂ ಸಹ ನಾವು ಆಕ್ಷನ್ ತಗೊಂತೀವಿ. ಮೇಡಮ್, ಈಗ 85-86 ಅಲ್ಲಿ ಕೈಬಲದ ಪಾಣಿಲಿ ಇವ್ರದ್ದು ಯಾವ ಇಶ್ಯೂ ಆಗಿದೆ ಅವ್ರ ಹೆಸರು ಬರ್ತೇ ಇದೆ. ಅಲ್ಲಿ ಏನಾದ್ರೂ ಪ್ರಥಮ ಹಂತದಲ್ಲಿ ಏನಾದ್ರೂ ಮಧ್ಯವರ್ತಿ ಹಾವಳಿ ನಡೆದಿದ್ಯಾ? 85-86 ಇದೆ. ನಮ್ಮ ಕೈಬರ ಪಾಣಿಗಳು ಸಹ ತಹಸೀಲ್ದಾರ್ಗೆ ಚೆಕ್ ಮಾಡಕ್ ಹೇಳಿದೀವಿ. ಸೊ ಅದನ್ನ ಇನ್ ಕೇಸ್ ಏನಾದ್ರು ರೆಕಾರ್ಡ್ ರೂಮ್ ಅಲ್ಲಿ ಮತ್ತೆ ಫ್ರಾಡಲೆಂಟ್ ಆಗಿ ಮಧ್ಯದಲ್ಲಿ ಸೇರಿಸಿ ಆ ಸರ್ವೆ ನಂಬರ್ ಅಲ್ಲಿ ಇದು ಮಾಡಿದ್ದಾರೆ ಅಂತಂದ್ರೆ ಅದ್ರ ಮೇಲೇನು ಸಹ ನಾವು ರೆಕಾರ್ಡ್ ರೂಮ್ ಅವ್ರ ಮೇಲೇನು ಆಕ್ಷನ್ ತಗೊಂತೀವಿ. ಪ್ಲಸ್ ನಮ್ಮ ಕೇಸ್ ವರ್ಕರ್ಸ್ ಇಶ್ಯೂ ರಿಜಿಸ್ಟರ್ ಪ್ಲಸ್ ಸಾಗುವಳಿ ಚೀಟಿಗಳ ಸೈನ್ ಎಲ್ಲ ವೆರಿಫೈ ಮಾಡಿಸಿ ನಮ್ಮ ಸ್ಟಾಫ್ ಮೇಲೇನು ಸಹ ಖಂಡಿತವಾಗಿ ನಾವು ಆಕ್ಷನ್ ತಗೊಂತೀವಿ. ಈಗ ಆಲ್ರೆಡಿ ಇನಿಷಿಯೇಟ್ ಆಗಿದೆ, ಇನ್ಕ್ವೈರಿ ತಹಸೀಲ್ದಾರ್ ಇಂದ ಇನಿಷಿಯೇಟ್ ಆಗಿದೆ.